ಕ್ರಿಸ್ತ ಯೇಸುವಿನ ನಾಮದಲ್ಲಿ ಪ್ರಿಯರೇ, ನಿಮಗೆ ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ಒಂದು ಚಿಕ್ಕ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಬಹಳ ಸಂತೋಷವಾಗಿದ್ದೇನೆ. ಕೀರ್ತನೆ 91ನೇದಲ್ಲಿ 15ನೇ 16ನೇ ವಚನ ನಾವು ಓದುವಂತರಾಗಿರೋಣ. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ತಪ್ಪಿಸಿ ಘನಪಡಿಸುವೆನು, ದೀರ್ಘ ಆಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಈ ಕರ್ತನಿಗೆ ಸ್ತೋತ್ರವನ್ನೇ. ಯೆಶಾಯ ಪ್ರವಾದ ಗ್ರಂಥ ಪುಸ್ತಕದಲ್ಲಿ ಇವತ್ತು ಹಿಜ್ಕೀಯ ಅರಸನ ಕುರಿತು ನಾವು ಸ್ವಲ್ಪ ಧ್ಯಾನ ಮಾಡುವಂತರಾಗಿರೋಣ. 38ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಚನವರೆಗೂ ನಾವು ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ನೋಡ್ಬೇಕಾದ್ರೆ, ಯೆಶಾಯ ಪ್ರವಾದಿ ಬಂದ್ಬಿಟ್ಟು ಹಿಜ್ಕೀಯ ಅರಸನಿಗೆ ನಿನ್ನ ಮನೆಯದ ವ್ಯವಸ್ಥೆಯನ್ನು ಸಿದ್ಧತೆ ಮಾಡ್ಕೊಂತ ಹೇಳುವಂತ ಸಂದರ್ಭದಲ್ಲಿ ಆ ಸಂದೇಶ ಕೇಳಿದ ಕೂಡಲೇ ಹಿಜ್ಕೀಯ ಅರಸನಿಗೆ ಒಂದು ನಂಬಿಕೆ ಬರುತ್ತೆ. ಗೋಡೆ ಕಡೆ ತಿರುಗ್ತಾನೆ, ಕಣ್ಣೀರಿಂದ ಮೊರೆ ಇಡ್ತಾನೆ. ಆ ಕಣ್ಣೀರಿನ ಪ್ರಾರ್ಥನೆ ತಂದೆ ದೇವ್ರಿಗೆ ಕೇಳುವಂತನಾಗಿರ್ತಾನೆ. ಹಿಜ್ಕೀಯ ಅರಸನ ಮೇಲೆ ದೇವರು ಮನ ಮರುಗುವಂತನಾಗಿರ್ತಾನೆ. ಮನ ಮರುಗುವುದು ಮಾತ್ರ ಅಲ್ಲ, ಆತನ ಕಣ್ಣೀರಿನ ಪ್ರಾರ್ಥನೆ ದೇವರಿಗೆ ಕೇಳಿದ್ರಂತ ಯೆಶಾಯ ಪ್ರವಾದಿ ಮತ್ತೆ ಪ್ರವಾದನೆ ಹಿಜ್ಕೀಯ ಅರಸನ ಜೀವನದಲ್ಲಿ ನುಡಿಯುವಂತನಾಗಿರ್ತಾನೆ. ಹಾಗಾದ್ರೆ ಈ ಸಂದೇಶದಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತಂದ್ರೆ, ಒಂದು ಮರಣಕಾಲ ರೋಗ ಹಿಜ್ಕೀಯ ಅರಸನ ಜೀವನದಲ್ಲಿ ಬಂದಾಗ, ಒಂದು ಪ್ರವಾದನೆ ಶಬ್ದ ಬರುವಾಗ ಆತನು ಸೋತು ಹೋಗದೆ, ಭಯಪಡದೆ, ನಂಬಿಕೆಯಿಂದ ಗೋಡೆ ಕಡೆಗೆ ತಿರುಗಿಕೊಂಡು ಕಣ್ಣೀರಿಂದ ಪ್ರಾರ್ಥಿಸುವಾಗ, ಇಕ್ಕಟ್ಟಿನಲ್ಲಿ ಮೊರೆ ಇಡುವಾಗ ದೇವರು ಸದುತ್ತರ ದಯಪಾಲಿಸಿ 15 ವರ್ಷ ಆಯುಷ್ಕಾಲ ಕೂಡಿಸ್ಕೊಡ್ತಾನೆ ದೇವರು. ಹಾಗಾದ್ರೆ ದೇವರಿಗೆ ಸ್ತೋತ್ರದಲ್ಲಿ. ಇಕ್ಕಟ್ಟಿನಲ್ಲಿ ನೀವು ನಾವು ಎಂತ ಪ್ರತಿಕೂಲದ ಮಧ್ಯದಲ್ಲಿ, ಇಕ್ಕಟ್ಟಿನ ಮಧ್ಯದಲ್ಲಿ, ಬಾಧೆಗಳ ಮಧ್ಯದಲ್ಲಿ, ನೋವುಗಳ ಮಧ್ಯದಲ್ಲಿ, ಸಮಸ್ಯೆಗಳ ಮಧ್ಯದಲ್ಲಿ, ವ್ಯಾಧಿಯ ಮಧ್ಯದಲ್ಲಿ ನಾವು ದೇವರ ಸಮ್ಮುಖದಲ್ಲಿ ಇಕ್ಕಟ್ಟಿನ ಮೊರೆ ಇಡುವಾಗ ದೇವರು ಸದುತ್ತರ ದಯಪಾಲಿಸುವಂತನಾಗಿದ್ದಾನೆ. ಎಲ್ಲದಕ್ಕೂ ದೇವರ ಜಯ ಕೊಡುವಂತನಾಗಿದ್ದಾನೆ. ಈ ಸಂದೇಶ ಕೇಳಿದ ಅಂತ ನಿಮ್ಮನ್ನು, ನಿಮ್ಮ ಕುಟುಂಬನೂ ದೇವರು ಹೆಚ್ಚಾಗಿ ಆಶೀರ್ವದಿಸಲೇ. ನಾವು ಒಂದು ನಿಮಿಷ ಕಣ್ಣು ಮುಚ್ಚೆ ಪ್ರಾರ್ಥನೆ ಮಾಡುವಂತರಾಗಿರೋಣ. ಶುದ್ಧನು ಮಹೋನ್ನತನು ಪರಿಶುದ್ಧನಾಗಿರೋ ತಂದೆಯೇ, ಆಶೀರ್ವದಿಸಲ್ಪಟ್ಟಂತ ಒಳ್ಳೆ ದಿನದಲ್ಲಿ ನಮ್ಗೆ ಒಳ್ಳೆ ಸಂದೇಶ ಕೊಡುಗೆ ಸ್ತೋತ್ರ ಮಾಡ್ತೀನಪ್ಪ. ಈ ಸಂದೇಶ ಕೇಳಿದ ಪ್ರತಿಯೊಂದು ವ್ಯಕ್ತಿಗಳನ್ನು, ಪ್ರತಿಯೊಂದು ಕುಟುಂಬಗಳು ಈ ಬೆಳಗಿನ ಜಾವದಲ್ಲಿ ತಂದೆ ನಾಮದಲ್ಲಿ, ಯೇಸುವಿನ ನಾಮದ ಪರಿಶುದ್ಧಾತ್ಮ ನಾಮದಲ್ಲಿ ಆಶೀರ್ವದಿಸಲ್ಪಡಬೇಕೆಂದು ಯೇಸುವಿನ ಮೂಲಕವಾಗಿ ಕೇಳ್ತಾ ಇದ್ದೇನೆ. ಒಳ್ಳೆ ತಂದೆಯೇ, ಆಮೆನ್.